ಅನ್ನೋದು ಕೂಡ ಅದೃಷ್ಟದ ಆಟವೇ. ಇಲ್ಲಿ ಇನ್ಫ್ಲೂಯೆನ್ಸ್ ಎಷ್ಟೇ ನಡೆದರೂ ಕೂಡ ಲಕ್ ಕೂಡ ಜೊತೆಯಲ್ಲೇ ಇರಬೇಕು. ಆಗ್ಲೇ ಕ್ರಿಕೆಟ್ ಲೋಕದಲ್ಲಿ ಮೆರೆಯೋಕೆ ಸಾಧ್ಯವಾಗೋದು. ನಾವು ಹೇಳ್ತಿರೋದು ಕ್ರಿಕೆಟ್ ದೇವರ ಮಗ, ಗಾಡ್ ಆಫ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಪುತ್ರ ಅರ್ಜುನ್ ತೆಂಡೂಲ್ಕರ್ ಬಗ್ಗೆ. ಅರ್ಜುನ್ಗೆ ಎಲ್ಲವೂ ಇತ್ತು, ಆದರೆ ಲಕ್ ಇಲ್ಲ. ಇದೀಗ ತಂದೆ ಸಚಿನ್ ತೆಂಡೂಲ್ಕರ್ ಮಗನ ಬದುಕಲ್ಲಿ ಮತ್ತೊಂದು ಇನ್ನಿಂಗ್ಸ್ ಅನ್ನ ಶುರು ಮಾಡುವ ಉತ್ಸಾಹದಲ್ಲಿದ್ದಾರೆ. ಈ ಮೂಲಕವಾದ್ರೂ ಅರ್ಜುನ್ ಕೆರಿಯರ್ ಬಿಲ್ಡ್ ಆಗ್ಲಿ ಅಂತ ಕ್ರಿಕೆಟ್ ದೇವರ ಕುಟುಂಬ ಕಾಯ್ತಾ ಇದೆ. ಸಚಿನ್ ಮಗನ ಬದುಕಿನಲ್ಲಿ ತೆಗೆದುಕೊಂಡ ಮಹಾ ನಿರ್ಧಾರವೇನು? ತನ್ನಂತೆ ತನ್ನ ಮಗನಿಗೂ ದೊಡ್ಡವಳನ್ನೇ ಮದುವೆ ಮಾಡೋಕೆ ಹೊರಟಿರೋದು ಯಾಕೆ? ಅರ್ಜುನ್ ಲೈಫ್ ನಲ್ಲಿ ಲಕ್ ಸಿಕ್ಕೇ ಸಿಗುತ್ತಾ? ಈ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಮರಿ ತೆಂಡೂಲ್ಕರ್, ಜೂನಿಯರ್ ತೆಂಡೂಲ್ಕರ್, ಕ್ರಿಕೆಟ್ ದೇವರ ಮಗ ಸಚಿನ್ ತೆಂಡೂಲ್ಕರ್ ಅವರ ಒನ್ ಅಂಡ್ ಓನ್ಲಿ ಸನ್ ಅರ್ಜುನ್ ತೆಂಡೂಲ್ಕರ್ ಲೈಫ್ ನಲ್ಲಿ ಮತ್ತೊಂದು ಇನ್ನಿಂಗ್ಸ್ ಶುರುವಾಗ್ತಾ ಇದೆ. ಅರ್ಜುನ್ ತೆಂಡೂಲ್ಕರ್ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ, ಅದು ಕೂಡ ಕೇವಲ 25 ವರ್ಷದಲ್ಲೇ. ಅಕ್ಕ ಸಾರಾ ತೆಂಡೂಲ್ಕರ್ಗೂ ಕೂಡ ಮೊದಲೇ ಅರ್ಜುನ್ ಮದುವೆ ಆಗ್ತಿದ್ದಾರೆ. ಇದೀಗ ಫ್ಯಾನ್ಸ್ ಕೇಳ್ತಿರೋದು ಒಂದೇ ಪ್ರಶ್ನೆ, ಸಾರಾ ಅವರನ್ನ ಬಿಟ್ಟು ಅರ್ಜುನ್ಗೆ ಇಷ್ಟು ಬೇಗ ಯಾಕೆ ಮದುವೆ ಅನ್ನೋದು? ಅರ್ಜುನ್ ಇನ್ನೂ ಕೂಡ ಕ್ರಿಕೆಟ್ ಕರಿಯರ್ನಲ್ಲಿ ಸಕ್ಸಸ್ ಆಗಿಲ್ಲ, ಆಗ್ಲೇ ಫ್ಯಾಮಿಲಿ ಕಮಿಟ್ಮೆಂಟ್ ಯಾಕೆ ಅನ್ನೋದು? ಇದಕ್ಕೆಲ್ಲ ಸ್ವತಃ ಸಚಿನ್ ತೆಂಡೂಲ್ಕರ್ ಉತ್ತರ ನೀಡಿದ್ದಾರೆ. ಅದೇನು ಅಂತ ಹೇಳ್ತೇನೆ. ಅದಕ್ಕೂ ಮೊದಲು ಅರ್ಜುನ್ ಭಾವಿ ಪತ್ನಿ ಯಾರು? ಸಚಿನ್ ಈಕೆಯೇ ನನ್ನ ಸೊಸೆ ಅಂತ ಆಯ್ಕೆ ಮಾಡಿಕೊಂಡಿದ್ದು ಯಾಕೆ ಅನ್ನೋದನ್ನ ಮೊದಲು ನೋಡೋಣ. ಅರ್ಜುನ್ ತೆಂಡೂಲ್ಕರ್ ಮತ್ತು ಸಾನಿಯಾ ಚಂದೋಕ್ ನಿಶ್ಚಿತಾರ್ಥ ಜೂನ್ 14ರಂದು ನಡೆದಿದೆ. ಮುಂಬೈನಲ್ಲಿ ಕುಟುಂಬದವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನೆರವೇರಿದೆ. ತೀರಾ ಖಾಸಗಿಯಾಗಿ ಎಂಗೇಜ್ಮೆಂಟ್ ಮಾಡಲಾಗಿತ್ತು. ಎರಡೂ ಕುಟುಂಬದ ಸದಸ್ಯರು ಮಾತ್ರ ಹಾಗೆ ಕೆಲ ಆಪ್ತರು ಮಾತ್ರವೇ ಹಾಜರಿದ್ರು. ಸಾನಿಯಾ ಚಂದೋಕ್ ಗ್ರಾವಿಸ್ ಗ್ರೂಪ್ನ ಅಧ್ಯಕ್ಷರಾಗಿರುವಂತ ಮುಂಬೈನ ಖ್ಯಾತ ಉದ್ಯಮಿ ರವಿ ಘಾಯ್ ಅವರ ಮೊಮ್ಮಗಳು. ಗ್ರಾವಿಸ್ ಗ್ರೂಪ್ ಆಹಾರ ಮತ್ತು ಪಾನೀಯ ಉದ್ಯಮದಲ್ಲಿ ಫೇಮಸ್ ಆಗಿರುವಂತಹ ಸಂಸ್ಥೆ ಇದು. ಈ ಗುಂಪಿನ ಪ್ರಮುಖ ಉದ್ಯಮಗಳಲ್ಲಿ ಕುಟುಂಬದ ಮುಖ್ಯಸ್ಥ ಐಕೆ ಘಾಯ್ ಸ್ಥಾಪಿಸಿದ ಪ್ರಸಿದ್ಧ ಕ್ವಾಲಿಟಿ ಐಸ್ ಕ್ರೀಮ್ ಕೂಡ ಸೇರಿದೆ. ಇದರ ಹೊರತಾಗಿ ಬ್ರೂಕ್ಲಿನ್ ಕ್ರೀಮರಿ ಹಾಗೆ ಮರೀನ್ ಡ್ರೈವ್ ನಲ್ಲಿರುವಂತಹ ಐಷಾರಾಮಿ ಇಂಟರ್ ಕಾಂಟಿನೆಂಟಲ್ ಹೋಟೆಲ್ ಕೂಡ ಇರುತ್ತೆ. ಇನ್ನು ಸಾನಿಯಾ ಮಿಸ್ಟರ್ ಪಾವ್ಸ್ ಪೆಟ್ ಸ್ಪಾದಲ್ಲಿ ನಿರ್ದೇಶಕಿಯಾಗಿದ್ದಾರೆ. ಜೊತೆಗೆ ಸಾನಿಯಾ ಈ ಕಂಪನಿಯ ಸಂಸ್ಥಾಪಕಿ ಕೂಡ ಆಗಿದ್ದಾರೆ. ಸಾನಿಯಾ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಸ್ಟಡಿ ಮಾಡಿದ್ದಾರೆ. ವರ್ಲ್ಡ್ ವೈಡ್ ವೆಟರ್ನರಿ ಸರ್ವಿಸ್ ನಿಂದ ಪಶುವೈದ್ಯಕೀಯ ತಂತ್ರಜ್ಞ ಡಿಪ್ಲೊಮಾ ಪಡೆದಿದ್ದಾರೆ. ಹೈ ಪ್ರೊಫೈಲ್ ಅನ್ನ ಹೊಂದಿದ್ರು ಕೂಡ ಸಾನಿಯಾ ಬಹಳ ಸಿಂಪಲ್ ಹುಡುಗಿ. ಅಂದಹಾಗೆ ಎಲ್ಲಿಯ ಸಾನಿಯಾ, ಎಲ್ಲಿಯ ಅರ್ಜುನ್? ಇವರಿಬ್ಬರದ್ದು ಅರೇಂಜ್ ಎಂಗೇಜ್ಮೆಂಟಾ ಅಥವಾ ಇಬ್ರು ಲವರ್ಸ್ ಅನ್ನೋ ಪ್ರಶ್ನೆಯನ್ನ ಫ್ಯಾನ್ಸ್ ಕೇಳ್ತಿದ್ದಾರೆ. 25 ವರ್ಷದ ಅರ್ಜುನ್ ತೆಂಡೂಲ್ಕರ್ಗೆ ಸಾನಿಯಾ ಚೈಲ್ಡ್ಹುಡ್ ಫ್ರೆಂಡ್. ಜೊತೆಗೆ ಇಬ್ರು ಕೂಡ ಪರಸ್ಪರ ಪ್ರೀತಿಸ್ತಾ ಇದ್ರು. ಇದೀಗ ಬಾಲ್ಯದ ಗೆಳತಿ, ಪ್ರೀತಿಯ ಒಡತಿ ಸಾನಿಯಾ ಚಂದೋಕ್ ಅವರನ್ನೇ ಅರ್ಜುನ್ ಮದುವೆ ಆಗ್ತಿದ್ದಾರೆ. ವಿಷಯ ಏನಪ್ಪಾ ಅಂದ್ರೆ ಅರ್ಜುನ್ಗಿಂತ ಸಾನಿಯಾ ದೊಡ್ಡವರು. ಅದೃಷ್ಟವೋ ಅಥವಾ ಕಾಕತಾಳೀಯವೋ ಏನೋ ಗೊತ್ತಿಲ್ಲ. ಸಚಿನ್ ತೆಂಡೂಲ್ಕರ್ ಪತ್ನಿ ಅಂಜಲಿ ಕೂಡ ಸಚಿನ್ಗಿಂತ ದೊಡ್ಡವರು. ಸಚಿನ್ ಮತ್ತು ಅಂಜಲಿ ಅವರ ವಯಸ್ಸಿನಲ್ಲಿ 5 ವರ್ಷಗಳ ಅಂತರವಿದೆ. ಅಂಜಲಿ ಸಚಿನ್ಗಿಂತ 5 ವರ್ಷ ದೊಡ್ಡವರು. ಈಗ ಸಾನಿಯಾ ಚಂದೋಕ್ ಕೂಡ ಅರ್ಜುನ್ಗಿಂತ 1 ವರ್ಷ ದೊಡ್ಡವರು. ಅರ್ಜುನ್ ತನ್ನ ಅಕ್ಕ ಸಾರಾ ತೆಂಡೂಲ್ಕರ್ಗಿಂತ 2 ವರ್ಷ ಚಿಕ್ಕವರು. ಈಗಿನ್ನು ಕೇವಲ 25 ವರ್ಷ. ಆದ್ರೆ ಅರ್ಜುನ್ ಮತ್ತು ಸಾನಿಯಾ ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದು ಇವರಿಬ್ಬರ ಪ್ರೀತಿಗೆ ನಿಶ್ಚಿತಾರ್ಥದ ಮುದ್ರೆ ಬಿದ್ದಿದೆಯಷ್ಟೇ. ಇನ್ನು ಸಾನಿಯಾ ಮತ್ತು ಸಾರಾ ಕೂಡ ಬೆಸ್ಟ್ ಫ್ರೆಂಡ್ಸ್. ಇಬ್ರು ಜೊತೆಯಲ್ಲೇ IPL ಪಂದ್ಯಗಳನ್ನ ನೋಡ್ತಾರೆ. ಜೊತೆಗೆ ಇಬ್ರು ಕೂಡ ಜೊತೆಯಲ್ಲಿದ್ದ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಳ್ತಾ ಇರ್ತಾರೆ. ಅರ್ಜುನ್ ತೆಂಡೂಲ್ಕರ್ ಹಾರ್ಡ್ ವರ್ಕರ್ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಅಪ್ಪ ಕ್ರಿಕೆಟ್ ನಲ್ಲಿ ದೇವರ ಪಟ್ಟ ಏರಿದ್ರು ಕೂಡ ಮಗ ತನ್ನದೇ ಆದ ಕಠಿಣ ಪ್ರಯತ್ನದ ಮೂಲಕ ಕ್ರಿಕೆಟ್ಗೆ ಕಾಲಿಟ್ಟವರು. ಆದ್ರೆ ವೃತ್ತಿ ಬದುಕಿನಲ್ಲಿ ಅರ್ಜುನ್ ಒಂದಲ್ಲ ಒಂದು ಅಗ್ನಿ ಪರೀಕ್ಷೆಗೆ ಒಳಗಾಗ್ತಾನೆ ಬಂದಿದ್ದಾರೆ. ಈ ಸಲ ರಣಜಿ ಟ್ರೋಫಿಯಲ್ಲಿ ಅರ್ಜುನ್ ತೆಂಡೂಲ್ಕರ್ ಸಿಕ್ಕಾಪಟ್ಟೆ ಶೈನ್ ಆಗಿದ್ರು. ಆದ್ರೆ ಯಾಕೋ IPL ನಲ್ಲಿ ಹೇಳಿಕೊಳ್ಳುವಂತ ಚಾನ್ಸ್ ಸಿಗ್ಲೇ ಇಲ್ಲ. ಇದೀಗ ದುಲೀಪ್ ಟ್ರೋಫಿಯಲ್ಲಿ ಕೂಡ ಚಾನ್ಸ್ ಸಿಕ್ಕಿಲ್ಲ. ರಣಜಿ ಟ್ರೋಫಿಯ ಪ್ಲೇಟ್ ಗ್ರೂಪ್ ನಲ್ಲಿ 4 ಪಂದ್ಯಗಳಲ್ಲಿ 16 ವಿಕೆಟ್ಗಳನ್ನ ಬೇಟೆಯಾಡಿದ್ರು. ಈ ಕಾರಣದಿಂದಾಗಿ ಗೋವಾ ಪ್ಲೇಟ್ ಡಿವಿಷನ್ ಪ್ರಶಸ್ತಿ ಕೂಡ ಗೆದ್ದುಕೊಂಡಿದ್ರು. ಅರ್ಜುನ್ 2022, 23ರ ಆವೃತ್ತಿಯಿಂದ ಗೋವಾ ಪರ ಆಡ್ತಿದ್ದಾರೆ. ಡಿಸೆಂಬರ್ 2023ರಲ್ಲಿ ಗೋವಾ ಪರ ತಮ್ಮ ಮೊದಲ ಪ್ರಥಮ ದರ್ಜೆ ಪಂದ್ಯವನ್ನಾಡಿದ್ದ ಅರ್ಜುನ್ ಭರ್ಜರಿ ಶತಕ ಬಾರಿಸಿದ್ರು. ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಇದುವರೆಗೆ 37 ವಿಕೆಟ್ಗಳನ್ನ ಕಬಳಿಸಿರುವಂತಹ ಅರ್ಜುನ್ 532 ರನ್ಗಳನ್ನ ಕಲೆ ಹಾಕಿದ್ದಾರೆ. ನವೆಂಬರ್ 2022ರಲ್ಲಿ ಗೋವಾ ಪರ ಲಿಸ್ಟ್ ಎ ಪಂದ್ಯಕ್ಕೆ ಪದಾರ್ಪಣೆ ಮಾಡಿದ್ರು. 18 ಪಂದ್ಯಗಳಲ್ಲಿ 25 ವಿಕೆಟ್ಗಳನ್ನ ಪಡೆದು 102 ರನ್ಗಳನ್ನ ಕಲೆ ಹಾಕಿದ್ದಾರೆ. ಕ್ರಿಕೆಟ್ನಲ್ಲಿ ತನ್ನದೇ ಆದ ಕೆರಿಯರ್ ಅನ್ನ ಬಿಲ್ಡ್ ಮಾಡಿಕೊಳ್ತಾ ಇದ್ರು ಕೂಡ
ಅರ್ಜುನ್ಗೆ ಹೇಳಿಕೊಳ್ಳುವಂತ ಅವಕಾಶಗಳು ಸಿಗ್ತಾ ಇಲ್ಲ. ಇದು ಸಹಜವಾಗಿಯೇ ಸಚಿನ್ ಫ್ಯಾಮಿಲಿಗೆ ನಿರಾಸೆಯನ್ನಂತೂ ಮಾಡಿದೆ. ಇದೀಗ ಅರ್ಜುನ್ ಬದುಕಲ್ಲಿ ಮತ್ತೊಂದು ಇನ್ನಿಂಗ್ಸ್ ಶುರುವಾಗ್ತಾ ಇದೆ. ಸಾನಿಯಾ ಆಗಮನದಿಂದಾಗಿ ಅರ್ಜುನ್ ಕರಿಯರ್ ಬದಲಾಗುತ್ತಾ ನೋಡ್ಬೇಕು. ನಮಸ್ಕಾರ.